ನಾವು ಎಲ್ಲಿಗೆ ಹೋಗಿದ್ರಿ ಏನು ಎಲ್ಲ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ಗೈಸ್ ಇಡೀ ಕ್ಲಾಸ್ನೇ ಬಂಕ್ ಮಾಡಿಸಿ ಮಾಸ್ ಬಂಕ್ ಮಾಡಿಸಿ ಯಾಕೆಂದ್ರೆ ಬ್ಲಾಗ್ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಿಲ್ಲ. ಗೈಸ್ ನಮ್ಮ ಡ್ಯಾಡಿ ಬಂದ್ರಂತೆ. ಮಾಡಿಲ್ಲ ಅಂತ ಅಂದರೆ ಸ್ವಲ್ಪ ರೀಸನ್ಸ್ ಇದೆ. ರೀಲು RCB ಜರ್ಸಿಲಿ ಮಾಡಿದ್ದೀನಿ. ಎಷ್ಟೋ ದಿನ 1 ಇಯರ್ ಆದಮೇಲೆ ನಾನು ಮಾಡಿದ್ದೀನಿ. ಗೈಸ್ ನಾನು ಇವಾಗ ಎಲ್ಲೋ ಒಂದು ಕಡೆ ಹೋಗಿದ್ರಿ, ಅದೇನು ಅಂತ ನಾನು ಇವಾಗ ಹೇಳಲ್ಲ, ನಾಳೆ ನಿಮ್ಗೆ ಗೊತ್ತಾಗುತ್ತೆ ಅದೇನು ಅಂತ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಎಷ್ಟೊಂದು ದಿನ ಆದಮೇಲೆ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇಷ್ಟು ದಿವಸ ಎಲ್ಲ ಬರೀ ಈವೆಂಟ್ಗಳಿತ್ತು, ಅದಕ್ಕೋಸ್ಕರ ಪ್ರಾಪರಾಗಿ ಕಾಲೇಜ್ ವ್ಲಾಗ್ ಡೈಲಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತಿಂದ ನೀಟಾಗಿ ಮಾಡೋಣ ಅಂತ. ಸೊ ಇವತ್ತು ನಾರ್ಮಲಾಗಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಹೋಗಿ ಏನೇನಾಗುತ್ತೆ, ಮನೆಗೆ ಬಂದು ಏನೇನಾಗುತ್ತೆ ಅದನ್ನ ತೋರಿಸ್ತೀನಿ. ಆ್ಯಂಡ್ ಇವತ್ತು ರೀಲ್ ಬೇರೆ ಮಾಡಬೇಕು. ಎಷ್ಟೊಂದು ದಿನ ಆಯಿತು ನಾನು ರೀಲ್ ಮಾಡಿ. ಸೊ ಯಾರು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಬೇಗ ಹೋಗ್ಬೇಕು, ಇವಾಗ ಬೇಗ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಜೊತೆ ಈಶ್ವರ್ ಇಲ್ಲಿಂದ ಬರ್ತಾನೆ, ಅಲ್ಲೂ ಎಲ್ಲ ಸಿಗ್ತಾರೆ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ನಾನು ಟಿಫನ್ ಎಲ್ಲ ತಿಂದಾಯಿತು, ಇವಾಗ ಹೊರಡೋದಷ್ಟೇ ಬಾಕಿ. ಒಂದು 5 ಮಿನಿಟ್ಸ್ ಆದಮೇಲೆ ಮನೆ ಬಿಡಬೇಕು, ಬಿಟ್ಟು ಹೋಗೋಣ. ಲೆಟ್ಸ್ ಗೋ ಗೈಸ್, ಬೇಗ ಹೋಗೋಣ. ಸೊ ಗೈಸ್ ಇವಾಗ ಕಾಲೇಜ್ ಒಳಗೆ ಬಂದು ನೋಡಿ ಜೇಮ್ಸು ಸಿಗ್ತಾ ನನಗೆ. ಜೊತೆಲಿ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀವಿ, ನೆನ್ನೆ ಹೋಗಿರಲ್ಲ ಕಾಂಪಿಟೇಷನು, ಅದು ಸರ್ಟಿಫಿಕೇಟ್. ಅದು ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ಇನ್ನೂ ಆಯ್ತಾನೆ? ಬೇಜಾನು ಇನ್ನೂ 10 ನಿಮಿಷ ಆಯ್ತು ಅಂತ ಹೇಳ್ತೀನಿ. ಇನ್ನು 3 ನಿಮಿಷ ಆಯ್ತು. ನಾನು ಮತ್ತೆ ನಡಿ ಬೇಗ ಹೋಗಿ ಸೆಕೆಂಡ್ ಪೀರಿಯಡ್ ಸ್ಪೋರ್ಟ್ಸ್, ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಯಾವ ಡ್ರೆಸ್ ಆಗಿದೆ ಫಸ್ಟ್ ಕೇಳಿ. ಏನಕ್ಕೆ ಯಾವ ಡ್ರೆಸ್ ಹಾಕೊಂಡಿದೆ? ನಾನಿವತ್ತು ನಾರ್ಮಲ್ ಡೇ ಅಂದ್ಕೊಂಡು ನಾರ್ಮಲ್ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಓಡೋಗ್ಬಿಟ್ಟು ಈ ಯೂನಿಫಾರ್ಮ್ ಹಾಕ್ಕೊಂಡು ಬಂದೆ. ಬನ್ನಿ ಕ್ಲಾಸ್ಗೆ ಹೋಗೋಣ ಇವಾಗ. ಗೈಸ್ ಇಡೀ ಕ್ಲಾಸ್ನೇ ಬಂಕ್ ಮಾಡಿಸಿ ಮಾಸ್ ಬಂಕ್ ಮಾಡಿಸಿ ಧನುಷೆ ಮಾಡಿಸಿದ್ದು ಸರ್. ಈ ವ್ಲಾಗ್ ನೋಡ್ತಿರೋದು ಧನುಷೆ ಮಾಡಿಸಿದ್ದು. ಇಲ್ಲಿ ಕ್ಯಾಪ್ಟನ್ ಇವರೇ, ನಮ್ಮ ಕ್ಯಾಪ್ಟನು. ಎಲ್ಲರೂ ಇಲ್ಲೇ ಅವರೇ, ಎಲ್ಲ ಇಲ್ಲೇ ಅವರೇ. ಎಲ್ಲ ಮಾಸ್ ಬಂಕ್ ಮಾಡಿಸಿದ್ದೀರಾ? ಎಲ್ಲ ಇನ್ನೂ 1 ಅವರ್ ಇತ್ತು ಕ್ಲಾಸು, ಎಲ್ಲ ಮಾಸ್ ಬಂಕ್ ಮಾಡಿ ಹೋಗ್ತಾ ಇದೀವಿ. ಬನ್ನಿ ಹೊರಡೋಣ. ಮೇನ್ ಲೀಡರ್ ಅವನೇ ತಾನೇ ನಮ್ಗೆಲ್ಲ ಲೀಡಿಂಗು. ಧನುಷ್ ಬೈ. ಅಯ್ಯೋ. ಸೊ ಮನೆಗೆ ಹೋಗೋದೆ ಇವಾಗ. ಬನ್ನಿ ಹೋಗೋಣ, ಹೆಚ್ಕೋ. ನಾನೇನು ಮಾತಾಡಲಿಲ್ಲ. ಸೊ ಗೈಸ್ ನಾನು ಇವಾಗ ಕಾಲೇಜಿಂದ ಇವಾಗ ಜಸ್ಟ್ ಮನೆಗೆ ಬಂದೆ. ಇವಾಗ ಔಟ್ಫಿಟ್ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಆಗಿ ಫ್ರೆಶಪ್ ಆಗಿ ಆ್ಯಂಡ್ ರೀಲ್ ಮಾಡಬೇಕು. ಮಾಡೋದು ಅಥವಾ ನಾಳೆ ಮಾಡೋದ ನೋಡಬೇಕು ಇವಾಗ ಏನಾಗುತ್ತೋ ಅಂತ. ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಸ್ವಲ್ಪ ಫುಲ್ ಟಯರ್ಡ್ ಆಗಿದ್ದೀನಿ, ಜ್ಯೂಸ್ ಕಿಸ್ ಕುಡಿಯೋಣ ಅಂತ. ಸೊ ಗೈಸ್ ಎಷ್ಟೊಂದು ದಿನಗಳಾದಮೇಲೆ 1-2 ದಿನ ಗ್ಯಾಪ್ ಕೊಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೇನೆ. ಕಾಲೇಜಿಂದ ಬಂದಾದಮೇಲೆ 1 ದಿವಸ 2 ದಿವಸ ರಜೆ ಆಯಿತು. 2 ದಿವಸ ಎಸ್ಟರ್ಡೇ ರಜೆ ಇತ್ತು. ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ 1 ದಿವಸ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆ ನೆನ್ನೇನು ಪೋಸ್ಟ್ ಮಾಡಲಿಲ್ಲ, ಯಾಕೆಂದರೆ ಗೈಸ್ ನಾನು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಕಾಲೇಜಿಂದ ಡೈರೆಕ್ಟ್ ಮನೆಗೆ ಬಂದಾದಮೇಲೆ ನೆಲ್ಲಿಗೂ ಹೋಗಲಿಲ್ಲ. ಮನೆಗೆ ಬಂದು ಡೈರೆಕ್ಟು ರೆಸ್ಟ್ ಮಾಡಿ ಮಲ್ಕೊಂಡಾದ್ಮೇಲೆ ಇನ್ನೇನು ಮಾಡಿದೆ, ಎಲ್ಲೂ ಆಚೆನೇ ಹೋಗಲಿಲ್ಲ, ನಾನು ಮನೇಲೇ ಇದ್ದೀನಿ. ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನು ಎದ್ದು ಸ್ವಲ್ಪ ಹೊತ್ತು ಫ್ರೆಶಪ್ ಆಗಿ ಆ್ಯಂಡ್ ಫೇಸ್ ವಾಶ್ ಮಾಡಿಕೊಂಡೆ. ಸ್ವಲ್ಪ ಮಾಡ್ಕೊಂಡು ಇವಾಗ ನಮ್ಮ ಡ್ಯಾಡಿ ಬರ್ತೀನಿ ಅಂತ ಹೇಳಿದರು. ಅವ್ರು ಬಂದಿದ ತಕ್ಷಣ ನಾನು ಸ್ವಲ್ಪ ಟ್ರಂಕ್ಸ್ ತೊಗೊಳೋದಿತ್ತು, ಅದನ್ನು ತೊಗೊಬೇಕು. ಹೋಗಿ ಇವಾಗ ಏನು ಅಂದ್ಕೊಳ್ಳೋಲ್ಲ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬ್ಲಾಗ್ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಿಲ್ಲ. ಸ್ವಲ್ಪ ದಿವಸ ಅಷ್ಟೇ ಗೈಸ್, ಸ್ವಲ್ಪ ದಿನ ಇಲ್ಲಿ ಖಾಲಿ ಮಾಡ್ತಾಯಿದ್ದೀವಲ್ಲ, ಅದಕ್ಕೋಸ್ಕರ ಪ್ರಾಪರಾಗಿ ಏನೂ ಮಾಡೋಕ್ಕಾಯ್ತಿಲ್ಲ. ಖಾಲಿ ಮಾಡಾದ್ಮೇಲೆ ತೋರಿಸ್ತೀನಿ ಏನೇನಾಗುತ್ತೆ, ಹೇಗೆ ಆಗುತ್ತೆ ಅಂತಾರ. ಸೊ ಇವಾಗ ಸ್ವಲ್ಪ ಹೊತ್ತಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಲೆಟ್ಸ್ ಗೋ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂದ್ಬಿಟ್ಟು ಮಾಡಲ್ಲ ಅಂತ ಅಂದ್ಕೊಂಬೇಡಿ, ಮತ್ತೆ ಮಾಡ್ತೀನಿ. ನಾನು ಸ್ವಲ್ಪ ಹೊತ್ತಷ್ಟೇ, ಒಂದು 10-15 ಮಿನಿಟ್ಸ್ ನಮ್ಮ ಡ್ಯಾಡಿ ಬರ್ತಾರೆ, ಹೋಗೋಣ. ಲೆಟ್ಸ್ ಗೋ. ಸೊ ಗೈಸ್ ನಮ್ಮ ಡ್ಯಾಡಿ ಬಂದ್ರಂತೆ. ಸೊ ಅದಕ್ಕೋಸ್ಕರ ಕೆಳಗಡೆ ಹೋಗ್ತಾಯಿದ್ದೀನಿ. ಕೆಳಗಡೆ ಹೋಗಿ ನಾನು ಆರ್ಡ್ರ್ ಮಾಡಬೇಕು. ಬನ್ನಿ ಹೋಗೋಣ. ಸಖತ್ ಬಿಸಿಲಾಯ್ತು ಗೈಸ್, ಯಪ್ಪ ಏನು ಬಿಸಿಲು. ಇವಾಗ ಹೋಗಿ ತೊಗೊಂಡು ಮತ್ತೆ ಹಚ್ಕೊಂಡು ಸ್ವಲ್ಪ ತಗೋಣ. ಲೆಟ್ಸ್ ಗೋ. ಗೈಸ್ ನಾನು ಇವಾಗ ಅಲ್ಲಿ ನಮ್ಮ ಡ್ಯಾಡಿ ಜೊತೆ ಇಟ್ಬಿಟ್ಟು ಸ್ವಲ್ಪ ಬಂದೆ. ಆ ಟ್ರಂಕ್ಸ್ನ ಆರ್ಡರ್ ಮಾಡಿದೆ. ಅದನ್ನು ಎಷ್ಟು ಜೋರಾಗಿ ಗಾಳಿ ಬರ್ತಾಯಿತ್ತು ಅಂದರೆ, ಮಳೆ ಮಮ್ಮಿ ಬರ್ತಾಯಿತ್ತು ಮಮ್ಮಿ, ಅದು ಸ್ವಲ್ಪ ಕೈಗೆಲ್ಲ ಬೀಳ್ತಾಯಿತ್ತು ನೋಡಿ ಗೈಸ್. ಏನು ಗಾಳಿ ಅಪ್ಪ, ಕಾಣಿಸಲಾಗ
ಅಲ್ಲಂತೂ ನಂಗೆ ದೂರ ಕಾಣಿಸ್ತಾನೆ ಇಲ್ಲ, ಆ ಥರ ಆಯ್ತಲ್ಲಿ. ಇಲ್ಲಿ ಧೂಳೆ ದೊಳ್ತು. ನಮ್ಮಮ್ಮ ಈ ಟೈಮಲ್ಲಿ ಪಾತ್ರೆ ತೊಳ್ಕೊಂಡ್ಬರ್ತಿರಲಿಲ್ಲ ಆಚೆಗಡೆ, ಬೆಳಗ್ಗೆಯಿಂದ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಸಕ್ಕ ಗಾಳಿ ಬರ್ತೈತೆ ಗೈಸ್. ಆಮೇಲೆ ಇನ್ನೊಂದು ಅದು ಹಾಕೋರು ನೋಡ್ರಿ ಮನೆ ಹತ್ರ ಸರ್ಕಸು ಏನೋ ಆಯ್ತಾ, ಅದು ಹೆಸರು ನಾನು ಬರ್ತಾರೆ ಸಡನ್ನಾಗೆ ಮರ್ತೋಯ್ತು. ಸೊ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡೆ, ಬಟ್ ಒಂದು ಸಲ ಹೋಗಿದ್ದೆ, ಆಗಿತ್ತು ಒಂದು ಒಳ್ಳೆ ಇನ್ಸಿಡೆಂಟು. ಯಪ್ಪ ಅದಕ್ಕೂ ಅಲ್ಲಿ ಹೋಗೋಕೆ ಭಯ. ವಂಡ್ರಲಾದಲ್ಲೇ ನಾನು ಅಷ್ಟು ಭಯ ಬೀಳ್ತೀನಿ, ಇನ್ನು ಇಲ್ಲೆಲ್ಲ ಹೋಗ್ಬಿಟ್ರೆ ಸೇಫ್ಟಿ ಇರಲ್ಲ ಅಂತ ಭಯ ನನಗೆ. ಅದು ಬಿಟ್ಟರೆ ಇವಾಗ ಸ್ವಲ್ಪ ಏನಪ್ಪ, ನಮ್ಮ ಮಮ್ಮಿ ಅಡುಗೆ ಏನು ಮಾಡಿಲ್ಲ, ಹೋಟ್ಲಲ್ಲೇ ತರಿಸ್ಬೇಕು. ಯಾಕೆಂದರೆ ಇವತ್ತು ಅವ್ರಿಗೂ ಸ್ವಲ್ಪ ಟಯರ್ಡ್ ಆಗಿದ್ರಲ್ಲ, ಅದಕ್ಕೋಸ್ಕರ. ಆ್ಯಂಡ್ ನಾನು ಜಾಸ್ತಿ ಬ್ಲಾಗ್ ಯಾವತ್ತು ಎಷ್ಟೊಂದು 2-3 ಡೇಸ್ ಆಯ್ತು ನಾನು ಬ್ಲಾಗ್ ಮಾಡಿ. ಯಾಕೆ ಮಾಡಿಲ್ಲ ಅಂತಂದರೆ ಸ್ವಲ್ಪ ರೀಸನ್ಸ್ ಇದೆ. ತುಂಬ ಇಶ್ಯೂಸ್ ಆಗಿತ್ತು ಸ್ವಲ್ಪ ಜನಗಳಿಂದ, ಅದಕ್ಕೋಸ್ಕರ ಬೇಜಾರಲ್ಲಿದ್ದೆ, ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಎಲ್ಲದಿಂದ ಆಚೆ ಬರಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಮೈಂಡ್ನ ಫ್ರೀ ಮಾಡಿಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಹಳೆ ಕಂಟಿನ್ಯೂ ಮಾಡ್ತಿರೋದು ಹಳೆ ಬ್ಲಾಗ್. ಸೊ ಗೈಸ್, ನಾನು ಇವಾಗ ರೀಲ್ ಮಾಡಬೇಕಾಯ್ತು, ಕಾಂಟೆಂಟ್ ಬರ್ತಿದ್ದೆ. ನಮ್ಮಮ್ಮ ಇಷ್ಟೊತ್ತು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ರು ಗೈಸ್. ನಾನು ಅದಕ್ಕೋಸ್ಕರ ಅವರು ಮಲ್ಕೊಳ್ಳಿ ಸ್ವಲ್ಪ ಅದಾದಮೇಲೆ ಎಬ್ಬರಿಸ್ಬಿಟ್ಟು ಮಾಡೋಣ ಅಂದ್ಕೊಂಡು ಇವಾಗ 3 ಥರ ಕಾಂಟೆಂಟ್ ಬರ್ತಿದ್ದೀನಿ. 4 ಥರ ಐತೆ, ಅದು ಏನಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಕಾಂಟೆಂಟ್ ಬರ್ತೀನಲ್ಲ, ಇವಾಗ ರೀಲ್ ಮಾಡಬೇಕು. ರೀಲ್ನ ಮಾಡಿ ಅಪ್ಲೋಡ್ ಮಾಡಿ ಆ್ಯಂಡ್ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ರೀಲ್ಸ್ ಮಾಡೋಣ. ಲೆಟ್ಸ್ ಗೋ. ರೀಲ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಗೈಸ್, ನಾನು ಇವಾಗ RCB ಜರ್ಸಿಲಿ ಹಾಕಿದ್ದೀನಿ ಅಂತ ಅಂದರೆ ಒಂದು ರೂಲ್ ಅಂತ ಇದ್ದೀನಿ. ರೀಲ್ ಶೂಟ್ ಇತ್ತಲ್ಲ, ರೀಲ್ನೆಲ್ಲ ಮುಗಿಸಿ ಆ್ಯಂಡ್ ಇವಾಗ ಬಂದೆ. ರೀಲ್ ಶೂಟ್ ಮುಗಿಸ್ಕೊಂಡಾಯ್ತು, ನಮ್ಮದು ಶೂಟ್ ಮಾಡಿದೆ. ಅದೇನು ರೀಲ್ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಹಾಕಿರ್ತೀನಿ ರವಿ 115 ಅಂತ, ಅಲ್ಲಿ ಹೋಗಿ ಚೆಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಕ್ರೇಜಿ ಆಗಿದೆ ರೀಲು. RCB ಜರ್ಸಿಲಿ ಮಾಡಿದ್ದೀನಿ. ಎಷ್ಟೋ ದಿನ 1 ಇಯರ್ ಆದಮೇಲೆ ನಾನು ಮಾಡ್ತಾ ಇರೋದು ಮತ್ತೆ RCB ಜರ್ಸಿಲಿ. ನಾನು ಈ ಥರ IPL ಸೀಸನಲ್ಲಿ ಮಾತ್ರ ಈ ಥರ ಮ್ಯಾಚ್ ರಿಲೇಟೆಡ್ ಆಗಲಿ ಏನಾದರೂ ಒಂದು ವೀಡಿಯೋ ಮಾಡೋದು. ಇನ್ನೂ 1-2 ವೀಡಿಯೋ ಬರೋದಿದೆ ಈ ಜರ್ಸಿಲೇ, ವೆಯ್ಟ್ ಮಾಡ್ತಾಯಿರಿ. RCB ಗೈಸ್, RCB ಸಪೋರ್ಟ್ ಮಾಡಿ. RCBಗೆ ಎಲ್ಲರೂ ಎಲ್ಲ ಮಾಡ್ತೀರಾ ಅಂತ ಗೊತ್ತು, ಎಲ್ಲರೂ RCB ಫ್ಯಾನೇ. ಸೊ ಇವಾಗ ಕಾಫಿ ಕುಡಿಬೇಕು, ಕಾಫಿ ಕುಡಿಯೋಣ. ಲೆಟ್ಸ್ ಗೋ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹೊತ್ತಾದಮೇಲೆ. ಯಾರ್ಯಾರು ನೋಡಿಲ್ವೋ ರವಿ 115 ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬನ್ನಿ. ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಗೈಸ್. ಇವಾಗ ಎಷ್ಟೊಂದು ದಿನ ಆದಮೇಲೆ ಸ್ವಲ್ಪ ಆಚೆ ಹೋಗ್ತಾಯಿದ್ದೀನಿ. ವಿಶಾಲು ಬಂದ ನನ್ನ ಬ್ಲಾಗಿಗೆ ಎಷ್ಟೊಂದು ದಿನ ಆದಮೇಲೆ ಅಲ್ವಾ. ಫೆಸ್ಟು ಅದು ಇದು ಅಂದ್ಕೊಂಡು ಅವನು ಇರಲಿಲ್ಲ, ಸಿಗ್ತಾ ಇರಲಿಲ್ಲ ಗೈಸ್. ನಾನು 1 ತಿಂಗಳಿಂದ ಕ್ಲಾಸ್ಗೆ ಹೋಗಿಲ್ಲ, ಮನೆಗೆ ಹೋಗೋಕ್ಕೆ 9-9:30 ಡೈಲಿ. ನೋಡಿರಿ, ಕೆಲಸಗಳೆಲ್ಲ ಮಾಡ್ತಿದ್ದಂತೆ, ಏನೇನೋ ವಿಚಾರಿಸ್ಕೊಳ್ರಿ. ಇವಾಗ ನಾನು ನೀರು ಕ್ಯಾನ್ ತೊಗೊಂಡು ಬರಬೇಕು, ಹಂಗೆ ಹಾಲು ತೊಗೊಂಡ್ಬರ್ಬೇಕು. ಏನು ಗೊತ್ತಾ, ನಾಳೆಯಿಂದ ಕ್ಲಾಸಲ್ಲಿ ಹೋಗಿ ಕೂತ್ಕೋಬೇಕು, ಅದೇ ಬೇಜಾರು ಅಲ್ವಾ. ಇವಾಗ ಬನ್ನಿ ಈಸ್ಕೊಂಡು ಬರೋಣ. ಜ್ಯೂಸ್ ಇದ್ರು ನನ್ನ ಜ್ಯೂಸಲ್ಲಿ ಬಿಡೋಲ್ಲ. ಗೈಸ್, ನಾನು ಇವಾಗ ಎಲ್ಲೋ ಒಂದು ಕಡೆ ಹೋಗಿದ್ರಿ, ಅದೇನು ಅಂತ ನಾನು ಇವಾಗ ಹೇಳಲ್ಲ, ನಾಳೆ ನಿಮ್ಗೆ ಗೊತ್ತಾಗುತ್ತೆ ಅದೇನು ಅಂತ. ಸೊ ಎಲ್ಲೋ ಹೋಗಿ ಕೆಲಸ ಆಗಿತ್ತು, ಸಕ್ಸಸ್ಫುಲಿ ಆಯಿತು. ಅಂದ್ಕೊಂಡು ನನಗೆ ಇವಾಗ ಅದಕ್ಕೆ ಬಂದು ಅಲ್ಲಿಂದ ಜಾಸ್ತಿ ಬ್ಲಾಗ್ ಮಾಡಿದೆ. ಇವಾಗ ಅದಕ್ಕೆ ಬಂದು ಜ್ಯೂಸ್ ಕುಡಿತಾಯಿದ್ದೆ ನಾನು, ನಮ್ಮ ಅಮ್ಮ. ಅವ್ರು ಖಾಲಿ ಮಾಡಿ ವಾಟರ್ ಮೆಲನು, ನಂದು ಅವಕಾಡೋ ತೊಗೊಂಡೆ. ಕುಡಿಯೋಣ, ಕುಡಿದ್ಬಿಟ್ಟು ಆಮೇಲೆ ಏನೇ ಆಗುತ್ತೆ ಅಂತ ಹೇಳ್ತೀನಿ. ನಾಳೆ ಗೊತ್ತಾಗುತ್ತೆ ನಿಮ್ಗೆ ಏನು ಅಂತ. ಇವಾಗ ಇಲ್ಲಿಂದ ಹೋಗೋಣ ಮನೆಗೆ. ಬೆಳಗ್ಗೆಯಿಂದ ತಾಯಿ ಮಾತಾಶ್ರೀ ಅಡುಗೆ ಮಾಡಿಲ್ಲ ಮನೇಲಿ. ಇವಾಗ ಅಲ್ಲಿಂದ ಬರಬೇಕಾದ್ರೆ ಕಚೋರಿ ತೊಗೊಂಡು ಬಂದ್ರಿ. ಅದರಲ್ಲೂ ನೋಡ್ರಿ ನಂಗೆ ಈ ಥರ ಫ್ಲ್ಯಾಟ್ ಆಗಿರೋದು ಕೊಟ್ಬಿಟ್ಟು ಅವ್ರು ನೋಡ್ರಿ ಚೆನ್ನಾಗಿರೋದು ಎತ್ಕೊಂಡ್ಬಿಟ್ರು. ಎಷ್ಟು ತಾಯಿ ಇದು ಏನಂತಾರೆ, ಮಮ್ಮಿ ಓಯ್ ನಿಮ್ಮ ಮನ್ಸಿಲ್ಲ ಅಂತ ಗೊತ್ತಾಯ್ತು. ಬೇಡ, ಪರವಾಗಿಲ್ಲ ಪರವಾಗಿಲ್ಲ, ನಾನು ತಿಂತೀನಿ. ಸೊ ಗೈಸ್, ಇವಾಗ ನಾವು ಎಲ್ಲಿಗೆ ಹೋಗಿದ್ರಿ ಏನು ಎಲ್ಲ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ನಾಳೆ ನನ್ನ ಮಗದಲ್ಲಿ ಖುಷಿ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ತಂದೆ ತಾಯಿದು ತುಂಬ ಎಫರ್ಟ್ಸ್ಗಳಿದೆ. ಸೊ ಬಿಕಾಸ್ ಆಫ್ ದೆಮ್ ನಾನು ಆಗಲೇ ವ್ಲಾಗ್ ಮಾಡ್ತಾ ಇದ್ನಲ್ಲ, ಅದು ನಾನು ಸ್ಟೋರೇಜ್ನ ನೋಡ್ಕೊಂಡಿಲ್ಲ. ಫುಲ್ಲು ಮಾತಾಡಿದ್ದೀನಿ ಚೆನ್ನಾಗಿ, ಆಮೇಲೆ ನೋಡ್ತೀನಿ ಸ್ಟೋರೇಜು ಫುಲ್ ಆಗಿಬಿಡೈತೆ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನು ಸರ್ಪ್ರೈಸ್ ಅಂತ ಅಂದರೆ ಇವಾಗ ಹೇಳೋಕ್ಕಾಗಲ್ಲ, ಆದರೆ ನಾಳೆ ಬರುತ್ತೆ. ಬಟ್ ನಾಳೆ ಸರ್ಪ್ರೈಸ್ ಆಗುತ್ತೆ, ಬಟ್ ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕೋಗಲ್ಲ. ಅದನ್ನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಅದೇನು ಸರ್ಪ್ರೈಸ್ ಅಂತ ನಿಮಗೆ ವ್ಲಾಗ್ನ ಜಾಸ್ತಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ, ಬ್ರೇಕ್ ಮಾಡಿದ್ದೀನಿ. ಬಟ್ ಇನ್ಮೇಲಿಂದ ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ ನ್ಯೂ ಬ್ಲಾಗ್ ಜೊತೆ ಅಂತ ಹೇಳ್ತಾರೆ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಬಾಯ್.